ಹೊಳೆನರಸೀಪುರದ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತು ಕಿಡ್ನಾಪ್ ಪ್ರಕರಣದಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇರುವ ಪ್ರಜ್ವಲ್ ರೇವಣ್ಣ ಎಸ್ಐಟಿಗೆ ಯಾವುದೇ ರೀತಿಯ ಸಹಕಾರವನ್ನ ಕೊಡ್ತಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಹೊಳೆನರಸೀಪುರ ಅತ್ಯಾಚಾರ ಪ್ರಕರಣ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಡೋಂಟ್ ಕೇರ್ ಅಂತ ಇದ್ದಾರಂತೆ. ನನ್ಗೇನು ಗೊತ್ತಿಲ್ಲ ಅಂತ ಇದ್ದಾರಂತೆ ಪ್ರಜ್ವಲ್ ರೇವಣ್ಣ. ಇವತ್ತು ಅವ್ರನ್ನ ಹೊಳೆನರಸೀಪುರಕ್ಕೆ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಹೊಳೆನರಸೀಪುರ ಪೊಲೀಸರಿಗೆ ಬಂದೋಬಸ್ತ್ಗೆ ಎಸ್ಐಟಿ ಸೂಚನೆ ಕೂಡ ಕೊಟ್ಟಿದೆ. ಲೋಕಲ್ ಪೊಲೀಸರು ಸಹಾಯವನ್ನ ಮಾಡ್ತಾರೆ ಈ ವಿಚಾರದಲ್ಲಿ. ಸ್ಥಳ ಮಹಜರು ನಡೆಸಿ ಸಾಕ್ಷಿಯನ್ನ ಕಲೆ ಹಾಕುತ್ತೆ ಎಸ್ಐಟಿ. ಈಗ ಆಲ್ರೆಡಿ ಪ್ರಜ್ವಲ್ ಅವರ ಅನುಪಸ್ಥಿತಿಯಲ್ಲೂ ಒಂದೆರಡು ಮೂರು ಬಾರಿ ಹೊಳೆನರಸೀಪುರಕ್ಕೆ ಹೋಗಿ ಅವರು ಒಂದು ವಾಸ ಮಾಡ್ತಾ ಇದ್ದಂತಹ ನಿವಾಸ ಮತ್ತು ಬೆಡ್ರೂಮ್ ಆಗಿರ್ಬೋದು, ಅವರ ಒಂದು ಫಾರ್ಮ್ ಹೌಸ್ ಆಗಿರ್ಬೋದು, ಎಲ್ಲ ಕಡೆ ಸಾಕ್ಷಿಗಳನ್ನ ಕಲೆ ಹಾಕಿ ಬಂದಿದ್ರು, ಸ್ಪಾಟ್ ಮಹಜರು ಮಾಡಿದ್ರು ಆ ಒಂದು ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿ. ಬಟ್ ಈಗ ಪ್ರಜ್ವಲ್ ಅವರು ಸಿಕ್ಕಿರೋದ್ರಿಂದ, ವಿಚಾರಣೆಗೆ ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಅವರ ಸಮ್ಮುಖದಲ್ಲೇ ಸ್ಪಾಟ್ ಮಹಜರಾಗುತ್ತೆ. ಇದು ಅತ್ಯಂತ ಮಹತ್ವದ ಘಟ್ಟ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ತಕರಾರುಗಳಾಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದ ಪೊಲೀಸರಿಗೆ ಬಂದೋಬಸ್ತ್ಗೆ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಸ್ಥಳ ಮಹಜರು ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಮುಂಚೆ ಏನೆಲ್ಲ ಪ್ರಶ್ನೆಗಳನ್ನ ಸಂತ್ರಸ್ತೆಗೆ ಕೇಳಿದ್ರು ಅದೇ ರೀತಿಯ ಪ್ರಶ್ನೆಗಳು ಇಲ್ಲೂ ಕೂಡ ಇರುತ್ತೆ. ಬಟ್ ಈಗ ನಿನ್ನೆ ಆಲ್ರೆಡಿ ವಶದಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ತನಿಖೆಗೆ ಯಾವುದೇ ರೀತಿಯ ಸಹಕಾರವನ್ನ ಕೊಡ್ತಿಲ್ವಂತೆ. ನಂಗೇನು ಗೊತ್ತಿಲ್ಲ, ರಾಜಕೀಯ ಪಿತೂರಿ, ನಿಮ್ ಕೆಲಸ ನೀವು ಮಾಡಿ, ಇಷ್ಟೇ ಹೇಳ್ತಾ ಇದ್ದಾರಂತೆ. ಬಟ್ ಇವತ್ತಿನಿಂದ ಹೇಗೆ ಅಂದ್ರೆ ಅವ್ರು ಹೇಳಿದ ತಕ್ಷಣ ಅಧಿಕಾರಿಗಳು ಕೂಡ ಸುಮ್ಮನೆ ಆಗಲ್ಲ. ಎಲ್ಲಾ ರೀತಿಯಲ್ಲೂ ಪ್ರಶ್ನೆಗಳನ್ನ ಎನ್ಕ್ವೈರಿಯನ್ನ ಮಾಡುವಂತಹ ಕೆಲಸ ಮಾಡ್ತಾರೆ, ವಿಚಾರಣೆಯನ್ನ ಮಾಡ್ತಾರೆ. ಸೊ ಇವತ್ತು ಸ್ಥಳ ಮಹಜರು ನಡೆಯುತ್ತೆ. ಹಾಗಾಗಿ ಬರೋಬ್ಬರಿ 1 ತಿಂಗಳಾದ ನಂತರ ತಮ್ಮ ತವರೂರಿಗೆ ಸಂಸದವರು ಹೋಗ್ತಾ ಇದ್ದಾರೆ. ಬಟ್ ಎಸ್ಐಟಿ ಜೊತೆಗೆ ಹೋಗ್ತಾ ಇದ್ದಾರೆ, ಬರೀ ಸಂಸದರಾಗಿ ಹೋಗ್ತಾ ಇಲ್ಲ ಅವರು. ಈ ಹಿನ್ನೆಲೆಯಲ್ಲಿ ಬಂದೋಬಸ್ತನ್ನ ಮಾಡೋದಕ್ಕೆ ಅಲ್ಲಿನ ಲೋಕಲ್ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡಲಾಗಿದೆ. ಅವರು ಅದನ್ನ ನೋಡ್ಕೊಳ್ತಾರೆ. ಹೊಳೆನರಸೀಪುರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳ ಮಹಜರಿಗೆ ಅಲ್ಲಿಗೆ ಕರೆದುಕೊಂಡು ಹೋಗೋ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ನಿನ್ನೆ ಎಸ್ಐಟಿ ವಶದಲ್ಲಿದ್ದ ಪ್ರಜ್ವಲ್ ಅವರು ವಿಚಾರಣೆಗೆ ಹೇಗೆ ಸಹಕಾರ ಕೊಡ್ತಾ ಇದ್ದಾರಂತೆ, ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಜೊತೆಗೆ ಇವತ್ತು ಏನೆಲ್ಲ ಪ್ರಕ್ರಿಯೆಗಳಾಗಬಹುದು? ವಿದ್ಯಾ, ನಿನ್ನೆಯಿಂದ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನೆ ಮಧ್ಯಾಹ್ನದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿ ಅದಾದ ಬಳಿಕ ಕೋರ್ಟ್ನಲ್ಲಿ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದು ಇದೀಗ ಮತ್ತೆ ನಿನ್ನೆಯಿಂದ ಕೂಡ ರಾತ್ರಿ 9ರವರೆಗೂ ಕೂಡ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಆದರೆ ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ನನಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ, ಯಾವುದೇ ಪ್ರಶ್ನೆಗಳಿಗೂ ಕೂಡ ನಮ್ಮ ವಕೀಲರನ್ನ ಕೇಳಿ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನು ಕೊಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ ನೀವು ಕೇಳ್ತಿರೋದಕ್ಕೂ ಈ ಪ್ರಕರಣಕ್ಕೂ ನನಗೆ ಸಂಬಂಧವಿಲ್ಲ, ನೀವೇನೇ ಕೇಳೋದಿದ್ರು ನನ್ನ ವಕೀಲರ ಜೊತೆ ಮಾತನಾಡಿ ಆನಂತರ ಉತ್ತರವನ್ನು ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ತನಿಖಾಧಿಕಾರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊಳೆನರಸೀಪುರಕ್ಕೆ ಕರೆದೊಯ್ತು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾಕೆ? ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕ್ರೈಮ್ ನಂಬರ್ 107 ಆ ಪ್ರಕರಣದಲ್ಲಿ ಮೊದಲಿಗೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿತ್ತು. ಅದಾದ ಬಳಿಕ ಕೋರ್ಟ್ನ ಪರ್ಮಿಷನನ್ನು ಪಡೆದು IPC ಸೆಕ್ಷನ್ 376 ಕೂಡ ಸೇರ್ಪಡೆ ಮಾಡಿದರು. ಇದೀಗ ಅದೇ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ತೋರಿಸಿದ್ದಾರೆ. ಅದರ ಜೊತೆಗೆ ಅದೇ ಕೇಸ್ನಲ್ಲಿ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ದಾರೆ. ಹೀಗಾಗಿ ಸ್ಪಾಟ್ ಮಹಜರ್ ಪ್ರಕ್ರಿಯೆ ಇರ್ಬೋದು, ಎವಿಡೆನ್ಸ್ಗಳ ಕಲೆ ಇರ್ಬೋದು, ಇದೆಲ್ಲವನ್ನು ಕೂಡ 6 ದಿನದಲ್ಲಿ ಮುಗಿಸೋ ಅವಶ್ಯಕತೆ ಇದೆ. ಹೀಗಾಗಿ ಎಸ್ಐಟಿ ಪೊಲೀಸರು ಇಂದು ಹೊಳೆನರಸೀಪುರಕ್ಕೆ ಕರೆದೊಯ್ದು ಆಕೆ ಕೆಲಸ ಮಾಡ್ತಿದ್ದಂತಹ, ಸಂತ್ರಸ್ತೆ ಕೆಲಸ ಮಾಡ್ತಿದ್ದಂತಹ ಇವರ ಹೊಳೆನರಸೀಪುರ ಸರ್ಕಲ್ನಲ್ಲಿ ಇರ್ತಕ್ಕಂತಹ ಚನ್ನಾಂಬಿಕಾ ನಿವಾಸ ಏನಿದೆ ಆ ನಿವಾಸದಲ್ಲಿ ಸ್ಪಾಟ್ ಮಹಜರನ್ನು ನಡೆಸೋದಕ್ಕೆ ಇವತ್ತು ಎಸ್ಐಟಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನರಸಿಂಹಮೂರ್ತಿ, ಈಗ ಸ್ಥಳ ಮಹಜರು ಅಂತ ಬಂದಾಗ ಅಧಿಕಾರಿಗಳು ಒಮ್ಮೆ ಮತ್ತು ಸಂತ್ರಸ್ತೆಯ ಸಮ್ಮುಖದಲ್ಲಿ ಒಮ್ಮೆ ಆಲ್ರೆಡಿ ಸ್ಥಳ ಮಹಜರಾಗಿದೆ. ಈಗ ಆರೋಪಿಯನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಆರೋಪಿ ಒಬ್ಬರೇ ಇರ್ತಾರೆ ಅಥವಾ ಅವ್ರ ಜೊತೆಗೆ ಸಂತ್ರಸ್ತೆಯನ್ನು ಕರೆದುಕೊಂಡು ಬರೋ ಸಾಧ್ಯತೆ ಇವತ್ತೇ ಇರುತ್ತೆ, ಹೇಗೆ ಅಂತ? ಸಂತ್ರಸ್ತೆಯನ್ನು ಕರೆಸೋದಿಲ್ಲ ವಿದ್ಯಾ, ಯಾಕಂತ ಹೇಳಿದ್ರೆ ಈಗಾಗಲೇ ಸಂತ್ರಸ್ತೆಯ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿ ಮುಗಿಸಿದ್ದಾರೆ. ಈಗ ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆದೊಯ್ತಾರೆ. FIRನಲ್ಲಿ ಉಲ್ಲೇಖ ಮಾಡಿದ್ದಾರೆ, ಪ್ರಜ್ವಲ್ ನನಗೆ ಹೊಟ್ಟೆಯನ್ನು ಜಿಡ್ತಿದ್ರು, ಸೊಂಟ ಜಿಡ್ತಿದ್ರು, ಈ ಹಿನ್ನೆಲೆಯಲ್ಲಿ ಆಕೆ ಬರೆದಿದ್ದಾರೆ. ಅದಾದ ಬಳಿಕ ಅತ್ಯಾಚಾರ ಆಯಿತು ಅನ್ನೋ ನಿಟ್ಟಿನಲ್ಲಿ ಕೂಡ ಹೊಸದಾಗಿ ಸೆಕ್ಷನನ್ನು ಸೇರ್ಪಡೆ ಮಾಡಿದ್ದಾರೆ. ಹೀಗಾಗಿ ಆ ಸ್ಥಳ ಯಾವುದು, ಅಡುಗೆ ಮನೆ ಇರ್ಬೋದು ಅಥವಾ ಅವರ ಬೆಡ್ರೂಮ್ ಇರ್ಬೋದು, ಇಂಥ ಕಡೆ ಎಲ್ಲ ಕಡೆ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಈಗಾಗಲೇ ಸಂತ್ರಸ್ತೆಯ ಹೇಳಿಕೆ, ಅದರ ಜೊತೆಗೆ ಆಕೆಯ ಸ್ಪಾಟ್ ಮಹಜರ್ ಪ್ರಕ್ರಿಯೆ ಮುಗಿದಿರೋದ್ರಿಂದ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗ್ತಿದೆ. ಅದ್ರ ಜೊತೆಗೆ ಇವರ ಒಂದು ಸ್ಪಾಟ್ ಮಹಜರ್ ಪ್ರಕ್ರಿಯೆ, ಇವ್ರನ್ನ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ನಡೆಸುವ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಇವತ್ತು ಮಾಡಲಿದ್ದಾರೆ.
ಓಕೆ ಸ್ಟೇ ವಿತ್ ಮೀ ನರಸಿಂಹಮೂರ್ತಿ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಸೊ ಇವತ್ತು ಎರಡನೇ ದಿನವಾದ ಇವತ್ತು ಏನ್ ಮಾಡ್ತಾರೆ, ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾರೆ ಆರೋಪಿ ಪ್ರಜ್ವಲ್ ಅವರನ್ನ, ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾರೆ. ಆರೋಪಿಯ ಸಮ್ಮುಖದಲ್ಲಿ ಸ್ಥಳ ಮಹಜರಿನ ನಂತರ ಕೆಲ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಬರೋಬ್ಬರಿ 1 ತಿಂಗಳು ಕಳೆದುಕೊಂಡು ಹಾಸನ ಸಂಸದರು SIT ಅಧಿಕಾರಿಗಳೊಂದಿಗೆ ಹಾಸನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅಲ್ಲಿರುವ ಪರಿಸ್ಥಿತಿ ಹೇಗಿದೆ ಮತ್ತು ಇವತ್ತು ಏನೆಲ್ಲ ಪ್ರಕ್ರಿಯೆಗಳಾಗ್ಬೋದು ಹಾಸನದಲ್ಲಿ, ಡೀಟೇಲ್ಸ್ ಕೊಡೋದಾದ್ರೆ? ಆ ವಿದೆ ಏನು ಅಶ್ಲೀಲ ವಿಡಿಯೋ ಹಾಗೂ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಬರೋಬ್ಬರಿ 34 ದಿನಗಳ ನಂತರ ಪ್ರಜ್ವಲ್ ರೇವಣ್ಣ ಅವರ ಬಂಧನವಾಗಿದೆ. ಪ್ರಜ್ವಲ್ ರೇವಣ್ಣ ಅವರು ಈಗ ಸದ್ಯ SIT ವಶದಲ್ಲಿ ಅಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದಾದ ಬಳಿಕ ಏನು ಅತ್ಯಾಚಾರ ಸಂತ್ರಸ್ತೆಯರೇನಿದ್ದಾರೆ ಅವರು ಎಲ್ಲಿ ಆರೋಪ ಆಗಿ ಏನು ಆರೋಪ ಮಾಡಿದ್ರು ನಮ್ಮ ಮೇಲೆ ಎಲ್ಲೆಲ್ಲಿ ಅತ್ಯಾಚಾರ ಆಯ್ತಂತ ಆ ಸ್ಥಳಗಳಿಗೆ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡುವಂಥ ಒಂದು ಸಾಧ್ಯತೆ. ಅದರಲ್ಲಿ ಪ್ರಮುಖವಾಗಿ ಹಾಸನದ RC ರಸ್ತೆಯಲ್ಲಿ ಇರತಕ್ಕಂಥ ಸಂಸದರ ನಿವಾಸ, ಹೊಳೆನರಸೀಪುರದ ಚನ್ನಂಬಿಕಾ ನಿವಾಸ ಹಾಗೂ ಗನ್ನಿಕಡದ ಫಾರ್ಮ್ ಹೌಸ್, ಈ 3 ಕಡೆಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಲಾಗ್ತದೆ. ಯಾಕೆಂದರೆ ಸಂತ್ರಸ್ತರು ಇಲ್ಲೇ ನಮ್ಮ ಮೇಲೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು ಅಂತ ಹೇಳಿದರು. ಹಾಗಾಗಿ 3 ಸ್ಥಳಗಳಿಗೆ ಕರೆದುಕೊಂಡು ಬಂದು ಮಹಜನ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ SIT ಸಿದ್ಧತೆ ನಡೆಸ್ತಾ ಇದೆ. ಅಲ್ಲದೆ ಸ್ಥಳೀಯರ ಪೊಲೀಸರ ಸಹಕಾರ ಸಹ ಬೇಕಾಗ್ತದೆ. ಅವ್ರಿಗೂ ಸಹ ಮಾಹಿತಿಯನ್ನು ನೀಡಿ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆದುಕೊಂಡು ಬಂದು ಸ್ಥಳ ಮಹಜನ ಮಾಡಿ ಆನಂತರ ಮಹತ್ತರವಾದ ಹೇಳಿಕೆ ಹಾಗೂ ಸಾಕ್ಷ್ಯಗಳನ್ನು ಸಂಗ್ರಹಿಸಿಕೊಂಡು ಅವರು ತೆರಳುವಂಥ ಒಂದು ಮಾಹಿತಿ ಇದೆ. ವಿದ್ಯಾ. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮ ಡೀಟೇಲ್ಸ್ಗೆ.